ಮಾಡೋ ಕೆಲಸನ ಮಾಡು ಅಂತ ಅಂದರೆ ಅದನ್ನು ಬಿಟ್ಟು ಬೇರೆದೆಲ್ಲ ಮಾಡ್ತೀಯ. ಇದು ನಮ್ಮ ಯಜಮಾನ್ರು ಯಾವಾಗಲೂ ನನಗೆ ಹೇಳೋ ಡೈಲಾಗು. ನಾನು ಸ್ವಲ್ಪ ಹಾಗೇನೆ ಬಿಡಿ, ಅವ್ರು ಹೇಳಿದ ಸ್ವಲ್ಪ ಮಾಡೋದು ಕಡಿಮೆನೆ, ಅದನ್ನು ಬಿಟ್ಟು ಬೇರೆದೆಲ್ಲ ತರಲೆಗಳು ಮಾಡ್ತಾನೆ ಇರ್ತೀನಿ. ಅದಕ್ಕೆ ಯಾವಾಗಲೂ ಅದನ್ನು ಹೇಳ್ತಿರ್ತಾರೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾವು ಈ ಸುಂದರವಾಗಿರುವಂಥ ಟೆಂಪಲ್ಗೆ ಬಂದಿದ್ದೀವಿ. ಇದು ಯಾವ ಟೆಂಪಲ್ ಅಂತ ಕೇಳ್ತಿದ್ದೀರಾ? ಇದು ಸಿದ್ದೇಶ್ವರ ಟೆಂಪಲ್ ಅಂತ. ನಮ್ಮ ಬೆಳಗಾಮಿಂದ ಒಂದು ಸ್ವಲ್ಪ ದೂರನೇ ಬಂದರೆ ಕಣ್ಬರ್ಗಿ ಅಂತ ಒಂದು ಊರಿದೆ, ಅಲ್ಲಿ ಈ ಟೆಂಪಲ್ಲು ಲೊಕೇಟ್ ಆಗಿದೆ. ಸುತ್ತ ಕಾಡಿದೆ, ಬೆಟ್ಟದ ಮೇಲ್ಗಡೆ ಟೆಂಪಲ್ ಇದೆ, ಅಲ್ಲಿಗೆ ಮೆಟ್ಲು ಹತ್ಕೊಂಡು ಹೋಗಬೇಕು. ಎಷ್ಟು ಸುಂದರವಾಗಿದೆ ಈ ಪ್ಲೇಸ್ ಅಂತ ಅಂದರೆ ನಮಗೆ ಯಾಕೆ ಇಷ್ಟ ಈ ಟೆಂಪಲ್ ಇದೆ ಅಂತ ಗೊತ್ತಾಗಲಿಲ್ಲ, ಯಾಕೆ ನಾವು ಇಲ್ಲಿಗೆ ಬರಲಿಲ್ಲ ಅನ್ನೋ ಥರ ಫೀಲ್ ಆಗೋಯ್ತು. ಅಷ್ಟು ಸುಂದರವಾಗಿದೆ ಈ ಟೆಂಪಲ್ಲು. ದೇವ್ರ ದರ್ಶನ ಮಾಡಿಕೊಂಡು ದೇವಸ್ಥಾನದ ಹೊರಗಡೆ ನಿಂತ್ಕೊಂಡು ನೋಡಿದ್ರೆ ಈ ವ್ಯೂ ಕಾಣುತ್ತೆ. ನೀವೇ ನೋಡ್ತಿರ್ಬೋದು ಎಷ್ಟು ಸುಂದರವಾಗಿದೆ ಅಂತ. ಇಡೀ ಬೆಳಗಾವಿನೇ ಕಾಣಿಸುತ್ತೆ ಈ ವ್ಯೂ ಪಾಯಿಂಟಿಂದ. ಒಳಗಡೆ ದೇವ್ರ ಮೂರ್ತಿ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ತೊಗೊಳೋದಕ್ಕೆ ಅವಕಾಶ ಇಲ್ಲ, ಸೊ ಹಾಗಾಗಿ ನಾನು ತೊಗೊಂಡಿಲ್ಲ. ಈ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನನ ಮುಗಿಸ್ಕೊಂಡು ಹಾಗೆ ಹೊರಗಡೆ ಒಂದು ಸ್ವಲ್ಪ ಟೈಮ್ ಕೂತ್ಕೊಂಡು ಆ ವ್ಯೂ ಪಾಯಿಂಟ್ ನೋಡ್ತಿದ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ, ಹಾಗೆಯೇ ಏನೋ ಒಂಥರ ರಿಲೀಫ್ ಮೈಂಡು, ಪೀಸ್ಫುಲ್ ಮೈಂಡ್ ಆಗುತ್ತೆ. ನಂತರನೇ ಬೆಳಗಾವಿಯಲ್ಲಿದ್ದು ಎಷ್ಟೊಂದು ಜನಕ್ಕೆ ಈ ಪ್ಲೇಸ್ ಗೊತ್ತಿರಲ್ಲ, ಸೊ ಅಂಥವ್ರಿಗೆಲ್ಲ ಈ ವ್ಲಾಗು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಹಾಗೆ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಬಂದರೆ ಪಾರ್ಕ್ ಇದೆ, ಮಕ್ಕಳಿಗೆ ಆಟ ಆಡೋದಕ್ಕೆ ಎಲ್ಲ ಅನುಕೂಲ ಚೆನ್ನಾಗಿದೆ. ಸೊ ನೀವೇನಾದರೂ ಒನ್ ಡೇ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅಂದರೆ ಈ ಪ್ಲೇಸ್ಗೆ ಆರಾಮಾಗಿ ಬರ್ಬೋದು, ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ನ ಮಾಡ್ಬೋದು. ಸೊ ಹಾಗಿದ್ರೆ ಇನ್ನೂ ಯಾರೆಲ್ಲ ಈ ಪ್ಲೇಸ್ಗೆ ವಿಸಿಟ್ ಮಾಡಿಲ್ಲ, ಬೇಗ ಬೇಗ ವಿಸಿಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.